ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 93ನೇ ಅಧ್ಯಾಯವಾದ ದೇವಿಯನ್ನು ಪಡೆಯಲು ಬಯಸಿದ ಮಹಿಷಾಸುರನಿಗೂ ಅವನ ಮಂತ್ರಿಗಳಿಗೂ ನಡೆದ ಸಂವಾದದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ನಾರದನು ಹೊರಟು ಹೋದ ಬಳಿಕ ಅವನ ಬಾಯಿಂದ ಕೇಳಿ ವಿಸ್ಮಯಗೊಂಡ ಮನಸ್ಸುಳ್ಳ ದೈತ್ಯೇಂದ್ರನಾದ ಆ ಮಹಿಷಾಸುರನು ಆ ವೈಷ್ಣವಿಯನ್ನೇ ನೆನೆಯುತ್ತ ಮತ್ತಾವುದರಿಂದಲೂ ಸುಖವಿಲ್ಲದವನಾಗಿ ಅಲಂ ಶರ್ಮನೆಂಬ ಉತ್ತಮನಾದ ಮಂತ್ರಿಯನ್ನು ಬರಮಾಡಿದನು. ಅವನಿಗೆ ಶೂರರೂ ನೀತಿವಂತರೂ ಬಹುಶ್ರುತರೂ ಆದ ಪ್ರಘಸ ವಿಘಸ ಶಂಕುಕರ್ಣ ವಿಭಾವಸು ವಿದ್ಯುನ್ಮಾಲಿ ಸುಮಾಲಿ ಪರ್ಜನ್ಯ ಕ್ರೂರ ಎಂಬ 8 ಜನ ಸಮರ್ಥರಾದ ಮಂತ್ರಿಗಳು ಮುಖ್ಯರೆನಿಸಿಕೊಂಡಿದ್ದರು. ಅವರು ಕುಳಿತಿದ್ದ ರಾಕ್ಷಸೇಂದ್ರನನ್ನು ನಾವು ಮಾಡಬೇಕಾದುದನ್ನು ಆಜ್ಞಾಪಿಸೋಣವಾಗಲಿ ಎಂದು ಬೇಡಿದರು. ಅವರ ಮಾತನ್ನು ಕೇಳಿ ನಾರದನಿಂದ ನಿಜಾಂಶವನ್ನು ತಿಳಿದಿದ್ದ ಮಹಾಬಲಶಾಲಿಯಾದ ಆ ಮಹಿಷಾಸುರನು
ಕನ್ಯೆಯನ್ನು ಪಡೆಯುವುದಕ್ಕಾಗಿ ಹೀಗೆ ಹೇಳಿದನು. ಮಹಿಷಾಸುರನು ಹೇಳುತ್ತಾನೆ, ನನಗೆ ನಾರದ ಮಹರ್ಷಿಯು ವೈಷ್ಣವಿ ಬಾಲೆಯ ವಿಚಾರವನ್ನು ಹೇಳಿದ್ದಾನೆ. ಸುರಾಧ್ಯಕ್ಷನನ್ನು ಜಯಿಸದೆ ಅವಳನ್ನು ಪಡೆಯಲಾಗುವುದಿಲ್ಲ. ಈ ವಿಚಾರವನ್ನು ವಿಮರ್ಶಿಸಿ ನನಗೆ ಹೇಳಿರಿ. ಆ ಬಾಲೆಯನ್ನು ನಾನು ಹೇಗೆ ಪಡೆಯಬೇಕು? ದೇವತೆಗಳು ಹೇಗೆ ನನ್ನಿಂದ ಜಿತರಾಗುವರು ಎಂಬುದನ್ನೆಲ್ಲ ನನಗೆ ಬೇಗನೆ ಹೇಳಿ. ಹೀಗೆ ಅವನು ಕೇಳಲು ಅವರೆಲ್ಲರೂ ಥಟ್ಟನೆ ಹೇಳಲಾರಂಭಿಸಿದರು. ಅವರಲ್ಲಿ ಪ್ರಗಸನು ರಾಕ್ಷಸೇಶ್ವರನನ್ನು ಕುರಿತು, ರಕ್ಕಸನೇ, ನಿನಗೆ ನಾರದನು ಹೇಳಿದ ಆ ಸತಿಯು ವೈಷ್ಣವೀ ರೂಪವನ್ನು ಧರಿಸಿರುವ ಪರಮಶಕ್ತಿದೇವಿ. ಗುರುಪತ್ನಿಯನ್ನು, ರಾಜಪತ್ನಿಯನ್ನು, ಸಾಮಂತ ರಾಜರ ಸ್ತ್ರೀಯರನ್ನು ಅಪಹರಿಸಲು ಇಚ್ಛಿಸುವುದರಿಂದಲೂ ಅಗಮ್ಯಾಗಮನದಿಂದಲೂ ರಾಜನು ನಾಶ ಹೊಂದುವನು ಎಂದು ಹೇಳಿದನು. ಪ್ರಗಸನು ಹೀಗೆ ಹೇಳಲು ವಿಘಸನು ಹೇಳಿದನು, ದೊರೆಯೇ, ಆ ದೇವಿಯ ವಿಚಾರದಲ್ಲಿ ಪ್ರಗಸನು ಹೇಳಿದುದು ಸರಿಯಾಗಿದೆ. ನಮ್ಮ ಏಕಾಭಿಪ್ರಾಯವು ಮನಸ್ಸಿಗೆ ಹಿಡಿದರೆ ಜಯವನ್ನು ಬಯಸುವ ನಾವು ಆ ಕುಮಾರಿಯನ್ನು ಬಿಡಬೇಕು. ಸ್ವತಂತ್ರವಾಗಿ ಎಂದಿಗೂ ಕನ್ಯೆಯನ್ನು ಎಳೆದು ತರಬಾರದು. ಮಂತ್ರಿವರ್ಯರೇ, ನನ್ನ ಮಾತು ನಿಮಗೆ ಒಪ್ಪಿದರೆ ಆಕೆಗೆ ಬಂಧುವಾವನೋ ಆ ಮಹಾತ್ಮನಲ್ಲಿ ಶುಭೆಯಾದ ಆ ದೇವಿಯನ್ನು ಕೊಡಲು ಮಂತ್ರಿಗಳಾದ ನಾವು ಬೇಡೋಣ. ಮೊದಲು ಸಾಮೋಪಾಯವನ್ನು, ಬಳಿಕ ದಾನವನ್ನು, ಆಮೇಲೆ ಭೇದೋಪಾಯವನ್ನು, ಅದು ಆದ ನಂತರ ದಂಡೋಪಾಯವನ್ನು ಕ್ರಮವಾಗಿ ಮಾಡೋಣ. ಈ ಕ್ರಮವಾದ ಉಪಾಯಗಳಿಂದ ಅವಳು ದೊರೆಯದಿದ್ದರೆ ಆಮೇಲೆ ಸನ್ನದ್ಧರಾಗಿ ಹೋಗಿ ಬಲಾತ್ಕಾರದಿಂದಲೇ ಆ ಮಂಗಳೆಯನ್ನು ವಶಪಡಿಸಿಕೊಳ್ಳೋಣ. ವಿಘಸನು ಹೀಗೆ ಹೇಳಲು ಉಳಿದ ಮಂತ್ರಿಗಳೆಲ್ಲರೂ ಸಂತಸಗೊಂಡು ಹೊಗಳುತ್ತಾ, ಈ ಮಾತು ಶುಭವಾದುದು ಎಂದರು. ಆ ಸುಂದರಮುಖಿಯ ವಿಚಾರದಲ್ಲಿ ವಿಘಸನು ಹೇಳಿದುದು ಉಚಿತವಾಗಿದೆ. ಹಾಗೆಯೇ ಮಾಡಬೇಕು. ಸರ್ವಶಾಸ್ತ್ರ ನೀತಿಜ್ಞನೂ ಪರಿಶುದ್ಧನೂ ಶೂರನೂ ಆದ ದೂತನನ್ನು ಅಲ್ಲಿಗೆ ಕಳುಹಿಸಬೇಕು. ಆ ದೂತನಿಂದ ಆ ದೇವಿಯ ಬಣ್ಣ, ರೂಪ, ಗುಣಗಳು, ಪರಾಕ್ರಮ, ಶೌರ್ಯ, ಮದ, ಬಲ, ಬಂಧುವರ್ಗ, ಸಾಮಗ್ರಿ ಇವುಗಳನ್ನೆಲ್ಲ ಆಕೆಯು ಬೇರೆಡೆಯಲ್ಲಿರುವಂತೆ ಮಾಡುವುದರಿಂದಲೂ ಅರಿತು ಬಳಿಕ ಮಾಡಬೇಕಾದುದನ್ನು ಮಾಡಬೇಕು ಎಂಬ ದೈತ್ಯನ ಮಾತನ್ನು ಕೇಳಿ ಎಲ್ಲರೂ ಚೆನ್ನಾಗಿದೆ ಚೆನ್ನಾಗಿದೆ ಎಂದು ಹೊಗಳಿದರು. ವರಾರೋಹೆ ಮಂತ್ರಿವರ್ಯನಾದ ವಿಘಸನನ್ನು ಹೊಗಳಿ ಅಂತಹ ದೂತನಿಗೆ ಹೇಳಿ ಕಳುಹಿಸಲು ಪ್ರಯತ್ನಿಸಿದರು. ಯೋಗ್ಯನು, ಬಹು ಮಾಯೆಗಳನ್ನು ಅರಿತವನು, ಮಂಗಳಕರನೂ ಆದ ವಿದ್ಯುತ್ಪ್ರಭನೆಂಬ ದೂತನನ್ನು ಕಳುಹಿಸಿ ವಿಘಸನು ಮುಂದಿನ ಮಾತನ್ನಾಡಿದನು. ಪ್ರಭುವೇ, ದೇವತೆಗಳ ಸೈನ್ಯದ ಮೇಲೆ ವಿಜಯಯಾತ್ರೆಯನ್ನು ಮಾಡೋಣವಾಗಲಿ. ದಾನವೇಂದ್ರರು ಚದುರಂಗ ಬಲದೊಡನೆ ಸಿದ್ಧರಾಗಲಿ. ಅಸುರೇಂದ್ರನೇ, ನಿನ್ನ ಮೇಲೆ ಇಂದ್ರನು ಬಂದನಾದರೆ ನಿನ್ನ ಪರಾಕ್ರಮದಿಂದ ಭಯಗೊಂಡ ದೇವತೆಗಳು ಭಗ್ನರಾಗುವುದರಿಂದ ಆ ಕನ್ಯೆಯು ನಿನ್ನ ವಶಳಾಗುವಳು.
ಲೋಕಪಾಲಕರು, ಮರುದ್ಗಣಗಳು, ನಾಗರು, ವಿದ್ಯಾಧರರು, ಸಿದ್ಧರು, ಗಂಧರ್ವರು, ಗರುಡರು, ರುದ್ರರು, ವಸುಗಳು, ಆದಿತ್ಯರು ನಿನ್ನಿಂದ ಜಿತರಾಗಲು ಅವರಿಗೆಲ್ಲ ನೀನೇ ಇಂದ್ರನಾಗುವೆ. ಇಂದ್ರನಾದ ನಿನಗೆ ಆ 100 ಜನ ಕನ್ಯೆಯರು, ದೇವ ಗಂಧರ್ವ ಸ್ತ್ರೀಯರು ವಶರಾಗುವರು. ಆ ವೈಷ್ಣವೀದೇವಿಯು ನಿಜವಾಗಿಯೂ ಸ್ವಾಧೀನಳಾಗುವಳು. ವಿಘಸನು ಹೀಗೆನಲು ಆ ಮಹಿಷಾಸುರನು ಮಹಾಮೇಘದಂತೆ ಬಣ್ಣವುಳ್ಳವನು, ನೀಲವಾದ ಕಣ್ಣು ಕಪ್ಪಿನ ಕಾಂತಿಯುಳ್ಳವನೂ ಆದ ವಿರೂಪಾಕ್ಷನೆಂಬ ಸೇನಾಪತಿಗೆ ಆನೆ, ಕುದುರೆ, ಬಂಡಿ, ಕಾಲಾಳುಗಳ ದಂಡನ್ನು ಬೇಗನೆ ತೆಗೆದುಕೊಂಡು ಬರಬೇಕು. ಅದರಿಂದ ಯುದ್ಧದಲ್ಲಿ ಜಯಿಸಲು ಕಷ್ಟರಾದ ಗಂಧರ್ವರೊಡಗೂಡಿದ ದೇವತೆಗಳನ್ನು ನಾಶಗೊಳಿಸುತ್ತೇನೆ ಎಂದು ಹೇಳಿದನು. ಹೀಗೆ ಹೇಳಿಸಿಕೊಂಡ ಸೇನಾಪತಿಯಾದ ವಿರೂಪಾಕ್ಷನು ಬೇಗನೆ ಅನಂತವೂ ಪರಾಜಯವಿಲ್ಲದುದೂ ಆದ ದೊಡ್ಡ ದಂಡನ್ನು ತಂದನು. ಆ ಸೈನ್ಯದಲ್ಲಿ ಒಬ್ಬೊಬ್ಬ ರಾಕ್ಷಸನು ಇಂದ್ರನಿಗೆ ಸಮನಾದವನು. ತನ್ನ ಬಲದಿಂದ ಒಬ್ಬೊಬ್ಬ ದೇವನನ್ನು ಜಯಿಸಲು ಸ್ಪರ್ಧಿಸುವನು. ಅಂತಹ ಸೇನಾಪತಿಗಳಾದ ದೊಡ್ಡ ರಾಕ್ಷಸರು 1,000 ಜನ ಮಾತ್ರವಲ್ಲ, ಅವರೆಲ್ಲರ ಕೈಕೆಳಗು ಒಡೆಯನನ್ನು ಅನುಸರಿಸಿ ನಡೆಯುವ ಅರ್ಬುದವು 9 ಕೋಟಿ ಶಕ್ತರಾದ ಸೈನಿಕರು ಇರುವರು. ಶತ್ರುಗಳನ್ನು ಹೊಡೆಯುವ ಆ ರಾಕ್ಷಸರು ಗಾಬರಿಗೊಳ್ಳದೆ ಒಂದುಗೂಡಿದರು. ದೇವ ಸೈನ್ಯವನ್ನು ಜಯಿಸುವ ಆಸೆಯಿಂದ ಅವರೆಲ್ಲರನ್ನೂ ಪ್ರಯಾಣ ಮಾಡಿಸಿದರು. ವಿಚಿತ್ರವಾದ ವಾಹನ ಶಸ್ತ್ರಗಳು, ಬಗೆ ಬಗೆಯ ಬಾವುಟಗಳು, ಭಯಂಕರ ರೂಪಗಳು ಉಳ್ಳ ರಾಕ್ಷಸರು ದೇವತೆಗಳನ್ನು ಜಯಿಸಲು ಕುತೂಹಲದಿಂದ ಆಯುಧಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಮೇಲೆ ನೆಗೆದು ಕುಣಿದಾಡಿದರು. ಇತಿ ಶ್ರೀ ವರಾಹಪುರಾಣೆ ತ್ರಿಶಕ್ತಿ ಮಹಾತ್ಮ್ಯೆ ಮಂತ್ರಿ ಮಹಿಷಾಸುರ ಸಂವಾದೋ ನಾಮ 93ತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 94ನೆಯ ಅಧ್ಯಾಯವಾದ ಮಹಿಷಾಸುರನಿಗೂ ಇಂದ್ರಾದಿ ದೇವತೆಗಳಿಗೂ ಯುದ್ಧದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.